ಅಂತೇಳಿ ಯಾರ ಯಾರ ಅಂಗದನಗಾರಕ್ಕೆ ಚತುರಂಗ ಸೇನೆ ರಹಿ ರಥಾರೋಹಿಯಾಗಿ ಎಲ್ಲಿಗೆ ಹರಡಿವೆ ಸೇವಕರಂತ ವಿಷಯ ಬಂದಿದೆ. ಕದಂಬಾವನದಲ್ಲಿ ಹೆಣ್ಣ ಪಡೆಯುತ್ತಾಳೆಂಬ ವಿಚಾರ ತಂಡ ಮುಂದರ ಮೂಲಕ ತಿಳಿದಂತಹ ನಾನು ಅವಳನ್ನು ಮದುವೆಯಾಗುವ ತೀರ್ಮಾನಕ್ಕೆ ಬಂದೆ. ಹೌದು, ಸಂಧಾನದ ಮುಖ್ಯವಾಗಿ ಅವಳನ್ನು ಕರೆದುಕೊಂಡು ಬರುವುದಕ್ಕಾಗಿ ಸುಗ್ರೀವನನ್ನು ಕಳಿಸಿಕೊಟ್ಟೆ. ಸುಗ್ರೀವನ ಸಂಧಾನದ ಹೊಡೆದು ಯುದ್ಧ ಮುಖೇನಗೆ ತೋರಿಸಬೇಕೆಂದು ಹೇಳಿದ್ದನ್ನು ವಹಿಸಿದಳು. ಆ ಬಳಿಕ ಧೂಮ್ರಾಕ್ಷನ್ನು ಕಳಿಸಿಕೊಟ್ಟೆ. ಧೂಮ್ರಾಕ್ಷನ್ನು ಅವಳನ್ನು ಧೂಮ್ರಾಕ್ಷ ಹೋಗಿ ಅವಳ ದುರುಬಿಗ ಕೈ ಕಿರಾಕ್ಷಣ ಧೂಮ್ರಾಕ್ಷಣನ್ನು ಹುಂಕರಿಸುತ್ತಾಳೆ. ಅಳಿದ ಮುಂದೆ ಆ ಬಳಿಕ ಚಂಡಮುಂಡರನ್ನು ಕಳಿಸಿಕೊಟ್ಟೆ. ಪರಿಣಾಮ ಚಂಡಮುಂಡರನ್ನು ಚಂಡಿಕೆಯಾಗಿ ಕೊಂದು ಮಹಾದೇವ ಚಂಡಮುಂಡರು ಅಳಿದ ಪ್ರಭು ಅಳಿದರು. ಈಗ ಯಾವ ತೀರ್ಮಾನವೇ ಹೊರಡಿರುವೆ ಎಂದು ಅವಳನ್ನು ಯುದ್ಧದಲ್ಲಿ ಗೆದ್ದು ಮದುವೆ ಆಗಬೇಕಾಗಿ ನಾನು ಹೋಗ್ತಾ ಇದ್ದೇನೆ. ಮನೋಗತವಾದಂತ ಅಭಿಪ್ರಾಯಕ್ಕೆ ಅವಕಾಶವಿದೆ ಪ್ರಭು. ಯಾದಗಿರಿ ತೂನೆ ಪ್ರವೆಯಾದೆ ಮನದಲ್ಲಿ ಮನಸಿ ಜನರಕ್ಕೆ ತಿರುಗುತ್ತ ಮನಸಿ ಜನರಕ್ಕೆ ತಿರುಗುತ್ತ ಪರವನಿತ ಜಲಾವರಿಸದೆ ಬಿಡಲು
ಸಲಹೆಗಳಿರುವಲ್ಲಿ ಸಚಿವನಿದ್ದೇನೆ. ಯಾವುದೇ ವಿಷಯದ ಕುರಿತು ಯಥಾಸಾಧ್ಯವಾದಂತಹ ಸಲಹೆ ಸೂಚನೆಗಳನ್ನು ಕೊಡಬೇಕಾದ್ದು ನನ್ನ ಕರ್ತವ್ಯವೆಂದೇ ತಿಳಿದುಕೊಂಡಿದ್ದೇನೆ. ಈ ಪ್ರಕರಣದಲ್ಲಿ ನನ್ನ ಭಿನ್ನವನ್ನು ಅವತರಿಸಬೇಕೆಂಬ ಹಾಗೆ ಸನ್ನಿಧಾನವಾಗಿ ಪ್ರಾರ್ಥಿಸುತ್ತೇನೆ. ಅವರಿಗೆ ಅಂಚಿನಲ್ಲಿರುವಂತಹ ವ್ಯಕ್ತಿಗಳನ್ನು ಉತ್ತರಿಸಬೇಕೆಂಬಂತಹ ಉದ್ದೇಶದಿಂದ ಪರಮಸಾಧ್ವಿಯಾದಂತಹ ಧನುದೇವಿ ಹರಕ್ಕೆ ಹೊತ್ತು ನವಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪರ ಅನುಗ್ರಹ ವಿಶೇಷದಿಂದ ನಿನ್ನನ್ನು ಮಗನಾಗಿ ಪಡೆದುಕೊಂಡಿದ್ದಾಳೆ. ಪುತ್ರ ರತ್ನಿಸಿಕೊಂಡಂತಹ ನೀವು ಮಾತೆಯತ್ತಾದಂತಹ ಈಪ್ಸಿತವನ್ನು ಈಡೇರಿಸಬೇಕೆಂಬಂತಹ ಉದ್ದೇಶದಿಂದ ತಾರುಣ್ಯದಲ್ಲಿ ಅರಣ್ಯವನ್ನು ಸೇರಿ ಶರಣ್ಯ ಭಾವದಿಂದ ಹಿರಣ್ಯ ಗರ್ಭವನ್ನು ಮೆಚ್ಚಿಸಿ ಅವನ ಕಾರುಣ್ಯಕ್ಕೊಳಗಾಗಿ ಅವನಿಗೆ ಅಮೋಘವಾದಂತಹ ವರಬಲವನ್ನು ಹೊಂದಂತಹ ಧೀಮಂತನಿದ್ದ. ಪಡೆದಂತಹ ವರಬಲವನ್ನು ಸಾರ್ಥಕವಾಗಿ ವಿನಿಯೋಗಿಸದೆ ಸಮಸ್ತ ದಾನವರ ಏಳಿಗೆಯಾಗಿ ವಿನಿಯೋಗಿಸುವಂತಹ ಆದರ್ಶ ವ್ಯಕ್ತಿತ್ವಗೊಳ್ಳುವ ಆ ಮೂಲಕವಾಗಿ ಧರ್ಮೇಶರಂದು ದೈತ್ಯರಾದನೆಂಬಂತಹ ಕೀರ್ತಿಯನ್ನು ಹೊಂದಿದಂತಹ ಒಬ್ಬ ಧೀಮಂತನಿದ್ದಿ ಪ್ರಭು. ಇದುವರೆಗೆ ಸಮಷ್ಟಿ ಚಿತ್ರದಲ್ಲೇ ಕಾಲವನ್ನು ಕಳೆದವರು. ನನ್ನ ಜೀವನವಿರುವುದೇ ದಾನವರ ಉನ್ನತಿಗಾಗಿ ಎಂಬ ಹಾಗೆ ಘಂಟಾಘೋಷವಾಗಿ ಸಾರಿದವರು. ವ್ಯಷ್ಟಿ ಚಿಂತನೆ ಯಾವತ್ತೂ ಮಾಡಿದವರಲ್ಲ. ಸಾವಿರ ವರ್ಷಗಳ ದೀರ್ಘ ಜೀವನವನ್ನು ಸವಿಸಿದಂತಹ ಈ ಕಾಲಕ್ಕೆ ನಿನಗೆ ಸ್ವಾರ್ಥವೇ ಪ್ರಭು. ವ್ಯಷ್ಟಿ ಚಿಂತನೆಗೆ ತೊಡಗಿದೆಯಾರು. ಕಾಮಿನಿಯ ಬಯಕೆಯರಿಗೆ ಕಾಮನ ಬಾಣಕ್ಕೆ ತನವನ್ನು ನೀಡಿ ಕಾಮಿನಿಯ ಬಯಕೆಯನ್ನು ಮುಂದುವರಿಯುತ್ತಾ ಇದೆಯಲ್ಲ, ಅಂತಹ ಬಯಕೆ ಮೂಡಬಾರದು ಎಂದು ಏನಲ್ಲ. ಹೆಣ್ಣುಗಳನ್ನು ಪ್ರತ್ಯಕ್ಷವಾಗಿ ನೋಡಿ ಅವಳ ರೂಪ ಲಾವಣ್ಯಗಳಿಗೆ ಮನಸ್ಸೋತು ಅವಳು ಬೇಕು ಅಂತ ಬಯಸಿದ ಅಪರಾಧವೇನಲ್ಲ. ಆದರೆ ಬಯಸುತ್ತಿರುವುದು ಯಾರನ್ನೀಗ ನೀನು ನೋಡಲಿದ್ದಂತಹ ಹೆಣ್ಣನ್ನು ಬಯಸ್ತಾ ಇದ್ದ. ಚಂಡಮುಂಡರ ಹೇಳಿಕೆಗಳನ್ನೇ ಕೇಳಿಸಿಕೊಂಡಂತಹ ನೀವು ಅವಳ ಕುರಿತಾಗಿ ಮೋಹಪರವಶನಾಗಿಲ್ಲ. ದೂರದ ಕಲಂಬಾಬಲಿಕೊಂಡು ನಿನ್ನ ಮನವನ್ನು ಸೇರಿ ಮನವನ್ನು ಅವಳು ಮತಿಸುವುದಕ್ಕೆ ತೊಡಗಿದ್ದಾಳೆ. ಆದ್ದರಿಂದ ಅವಳು ಸಾಮಾನ್ಯರ ಮಾತು ನಿರ್ಮಾಣ ಮಾಡಬೇಕು. ಅವಳು ಇಹಕ್ಕೆ ಒದಗಿ ಬರುವಳಲ್ಲ, ಅವಳು ಪರವನಿತೆಯಾಗಿರಬೇಕು. ಹಾಗಾಗಿ ನಾವು ಜಾಗೃತರಾಗುವುದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಅವಳು ಯಾರೇ ಆಗಲಿ ನನ್ನಲ್ಲಿ ಪರಾಕ್ರಮ ಇದೆ ಅಲ್ಲ. ಪರಾಕ್ರಮ ನಡೆಸುವುದಕ್ಕೆ ಹೋದರು ಬಂದಿದ್ದಾರೆ. ಆದರೆ ಅಲ್ಪನೇ ಲೋಚನನು ಅಲ್ಪನೇ ಪರಾಕ್ರಮದ ಮೂಲಕವಾಗಿ ಬರೆಸುತ್ತೇನೆಂಬ ಹಾಗೆ ಹೊರಟಿವೆಲ್ಲ. ಪರಾಕ್ರಮವನ್ನು ಯಾರಲ್ಲಿ ಬೆಳೆಸಬೇಕಾದದ್ದು ಪ್ರಭು? ಶಕ್ತಿಯ ಮೂಲ ಸ್ವರೂಪದಲ್ಲಿಯೇ ಶಕ್ತಿಯ ಪ್ರದರ್ಶನಕ್ಕೆ ಹೊರಟ್ರೆ ಬಂಡೆ ಕಲ್ಲಿಗೆ ತಲೆದು ಚಚ್ಚಿಕೊಂಡಂತರು ಭಾಗಕ್ಕಿಲ್ವೇ? ಇಲ್ಲಿಂದ ಹೋದವರು ಯಾರು ಮರಳಿ ಬಂದಿದ್ದಾರೆ ಹೇಳು? ಸುಗ್ರೀವ ಮಾತ್ರ ಬಂದಿದ್ದಾನೆ. ಆತನದ್ದಾದಂತಹ ದೌಷ್ಟ್ಯವನ್ನು ಪರಾಕ್ರಮವನ್ನು ಬೆಳೆಸುವುದಕ್ಕೆ ಹೋದದ್ದೇವಲ್ಲ. ನಿನ್ನ ದೂತನಾಗಿ ಹೋಗಿದ್ದ, ಬರುವಾಗ ದೇವಿ ದೂತನಾಗಿದ್ದಾನೆ. ಈಗಲಂತೂ ಅವಧೂತನಾಗಿದ್ದಾನೆ. ಬಹುದಕ ಗುಡೀಚಕ ಅತೀತ ತುರ್ಯಾತೀತ ಹಂಸ ಪರಮಹಂಸ ಅವಧೂತ ಎಂಬಂತದ್ದು ಯತಿಗಳಿರುವಂತಹ ಪದವಿಗಳು. ಅಂತಹ ಉತ್ಕೃಷ್ಟವಾದಂತಹ ಪದವಿಯನ್ನು ಹೇಳಿದ್ದಾರೆ ಅಂತಾದ್ರೆ ಅದಕ್ಕೆ ಆ ಮಹಾತಾಯಿ ಅನುಗ್ರಹ ವಿಶೇಷವೇ ಕಾರಣ ಹಾಗೆ ತಿಳಿಯಬೇಕಾಗ್ತದೆ. ಶರಣಾಗದ ನೀನಾರ್ಥ ಪರಿತ್ರಾಣ ಪರಾಯಣ ಎಂಬ ಹಾಗೆ ಜ್ಞಾನಿಗಳ ಮುಖದಿಂದ ಹೊಗಳಿಸಿಕೊಂಡು ಉಳಿತಾಳೆ ಅವಳು. ಅವಳ ಬಳಿ ಆರ್ತರಾಗಿ ಶರಣರಾಗಿ ಭುಜಕರಾಗಿ ಯಾರೆಲ್ಲ ಹೋಗುತ್ತಾರೆಯೋ ಅವರೆಲ್ಲರೂ ಅವಳ ಬಂಧುಗಳಾಗುತ್ತಾರೆ ಎಂಬುದಕ್ಕೆ ಸುಗ್ರೀವನ ವ್ಯವಹಾರವೇ ಸಾಕ್ಷಿಯಾಗಿದೆ. ಆಮೇಲೆ ಹೋದವರು ಭರಾಟವಾದಂತಹ ಧೂಮ್ರಲೋಚನ ಸಮಸ್ತ ದೈತ್ಯ ಸೇನೆಯ ಪ್ರತಿನಿಧಿದ್ದಾನೆ. ಅಂತಹ ಧೂಮ್ರಾಕ್ಷರಲ್ಲಿ ಅವಳು ಕಾಳಗವನ್ನು ಮಾಡಿರುವಂತೆ ಕುಳಿತಲಗಳೇ ಹುಂಕರಿಸಿ ಸುಟ್ಟು ವಶವನ್ನಾಗಿಸಿದ್ದಾಳೆ ಅಂತಾದ್ರೆ ಸಮಸ್ತ ತರುಯ ಸೇನೆ ನನಗೆ ಹಿಡಿಬೂದಿ ಹಾಗೆ ಅಂತ ಹೇಳಿದ ಹಾಗಾಗಿ ಹೊರಬರದಿಂದ ಕೊಬ್ಬಿ ಬೆರೆತಿದ್ದಂತಹ ಚಂಡಮುಂಡರುಗಳು ಅಮಿತ ಪರಾಕ್ರಮಿಗಳಿದ್ದಾರೆ. ವರವನ್ನು ಕೊಡುವಂತಹ ಕಾಲಕ್ಕೆ ಬ್ರಹ್ಮದೇವರು ಹೇಳ್ತಾರಂತೆ, ಬ್ರಹ್ಮಚರ್ಯ ವ್ರತವನ್ನೇ ಪಾಲಿಸುತ್ತಾ ಬಂದಲ್ಲಿ ನೀವು ಅಜೇಯರು ಅಮರರು ಆಗಿರೆಂಬ ಹಾಗೆ. ಇದು ಮೊದಲು ಚಂಡಮುಂಡರ ಹೆಣ್ಣು ಬಳನ್ನು ನೋಡಿ
ಮಾಡಿಸಿದ್ದುಂಟೆ, ಬಾಯಿಗೆ ಬಂದ ಹಾಗೆ ಬಣ್ಣಿಸಿದ್ದುಂಟೆ. ಕದಂಬಾವನವನ್ನು ಪ್ರವೇಶ ಮಾಡಿ ಆ ಕದಂಬ ವನವಾಸಿನಿಯನ್ನು ನೋಡಿ ನಿನ್ನ ಅಂತಃಪುರವನ್ನು ಸೇರಿ ಅವಳನ್ನು ಬೇಕಾದ ಹಾಗೆ ಬಣ್ಣಿಸುವುದಕ್ಕೆ ತೊಡಗಿದ್ದಾರೆ ತಾದ್ರೆ ಅವರ ಬ್ರಹ್ಮಚರ್ಯ ಕೆಟ್ಟಿದೆ ಅಂತ ಅರ್ಥ. ಆ ಮೂಲಕವಾಗಿ ಬ್ರಹ್ಮಚರ್ಯವನ್ನು ಗೆಲ್ಲಿಸಿ ಅವರಿಬ್ಬರಲ್ಲಿ ಹೋರಾಟವನ್ನು ಸಗಿ ಅವರ ತಲೆಯನ್ನು ಕತ್ತರಿಸಿ ಭೂಮಿಯಲ್ಲಿ ಚೆಂಡನ್ನಾಡಿ ಚಾಮುಂಡಿರಿಸಿದ್ದಾಳೆ. ಕೋಟಿ ಕೋಟಿ ಸಂಖ್ಯೆ ಧನಜವಿರುವುದು ರಕ್ತದ ಮಡುವಿನಲ್ಲಿ ಕೋಟಿಸುವ ಹಾಗೆ ಮಾಡಿದ್ದಾಳೆ. ಸಾಮಾನ್ಯ ಒಬ್ಬ ನಾಲಿಗಿಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯವಿಟ್ಟೆ ಪ್ರಭು. ಯಮ ಸಮಯವನ್ನು ಕಾಯ್ತಾ ಇದ್ದಾರೆ. ಯಮನನ್ನು ಕಾಳಗದಲ್ಲಿ ಸೋಲಿಸಿ ಅವರ ದಂಡವನ್ನು ಪಾಶವನ್ನು ಕಿತ್ತುಕೊಂಡು ನೀನು ದಂಡಧರ ಅಂತ ಕಾಲ ಕಳೆಯುತ್ತಾ ಇದ್ದ. ಆ ಯಮನಿಗೆ ನಮ್ಮಲ್ಲಿ ದ್ವೇಷವಿದೆ. ಈ ಸಮಯವನ್ನೇ ಉಪಯೋಗಿಸಿಕೊಂಡು ದಾನವನ್ನೆಲ್ಲ ಕೊಂಡು ಹೋಗಿ ಶೈಬಿನಲ್ಲಿರಿಸಲು ವಿಚಾರಿಸಬೇಕಾಗಿ ಮುಂದುವರಿದಾನು. ಯಮನಾಲಯದಲ್ಲಿ ಮನೆ ಮಾಡಬೇಕಾಗಿದ್ದು ಪ್ರಭು, ನಾವು ಜಾಗೃತರಾಗೋಣ. ಏನಾದರೂ ತರುಣಿಯಲ್ವೇ ಅವಳು? ತರುಣಿಯೇ, ತರುಣಿ ಅಲ್ಲ ಬರಾದೆ